ನಮಸ್ಕಾರ. ನಾನು ಆಮ್ ಆದ್ಮಿ ಪಾರ್ಟಿಯ ನೂತನವಾಗಿ ಜಿಲ್ಲಾಧ್ಯಕ್ಷನಾಗಿ ಇಂದಿಗೆ ನನ್ನ ಪದಗ್ರಹಣ ಸಮಾರಂಭದಲ್ಲಿ ನಾವು ಭಾಗವಹಿಸಬೇಕು. ಧಾರವಾಡ ಜಿಲ್ಲೆಯ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಈ ಮೂಲಕ ಆಮ್ ಆದ್ಮಿ ಪಾರ್ಟಿ ಜಿಲ್ಲೆಯಿಂದ ನನ್ನ ಒಂದು ಕರೆ ನೀಡ್ತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಬಲಿಷ್ಠವಾಗಿ ಇದು ಮಾಡಿ ಸದೃಢವಾಗಿ ಪಕ್ಷವನ್ನು ಕಟ್ಟಿ ಇಲ್ಲಿನ ಯುವಕರ ಮತ್ತು ಧಾರವಾಡ ಜಿಲ್ಲೆಯ ಮೂಲಭೂತ ಸಮಸ್ಯೆಗಳು ಶಿಕ್ಷಣ, ಆರೋಗ್ಯ ಹಾಗೂ ರಸ್ತೆ ಮತ್ತು ನೀರಿನ ಸೌಲಭ್ಯ ಏನು 24x7 ನೀರು ಎಲ್ಲಿ ಆಗ್ತಾ ಇಲ್ಲ. ಇನ್ನು ಅನೇಕ ಸಮಸ್ಯೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಭಾಳ ಅವ್ಯವಹಾರ ನಡೆದು ಅದು ಯಾವುದೇ ಕಾಮಗಾರಿನೂ ಕರೆಕ್ಟ್ ಕಳಪೆ ಕಾಮಗಾರಿ ಮಾಡಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಅದರ ಸಮರ್ಪಕವಾಗಿ ಯೋಜನೆಗಳು ಜಾರಿಗೆ ಆಗಿಲ್ಲ. ಅದರ ವಿರುದ್ಧ ನಾನು ಮುಂದಿನ ದಿನಗಳಲ್ಲಿ BRTS ವಿರುದ್ಧ ಈಗ ಎಲ್ಲ ತಪ್ಪು ಎಲ್ಲಿ ನಡೆದೈತಿ ಅಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷ ಹೋರಾಟ ನಡೆಸಿ ಅವುಗಳನ್ನು ಸರಿ ದಾರಿಗೆ ತಂದು ಮತ್ತೆ ಪಕ್ಷವನ್ನ ಮುಂದಿನ ದಿನಮಾನಗಳಲ್ಲಿ ಧಾರವಾಡ ಜಿಲ್ಲೆಯಾದ್ಯಂತ ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಸದ್ಯದಲ್ಲೇ ಬರಲಿದೆ. ಅದಕ್ಕೆ ನಾನು ಪಕ್ಷವನ್ನ ಹಳ್ಳಿಯಲ್ಲಿ ಹೆಚ್ಚಿಗೆ ಗ್ರಾಮೀಣ ಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸಿ ಅಲ್ಲಿ ಸದಸ್ಯತ್ವ ಅಭಿಯಾನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಪರ್ಯಾಯ ರಾಜಕೀಯ ಆಮ್ ಆದ್ಮಿ ಪಾರ್ಟಿಯಿಂದ ಜನರಿಗೆ ಕೊಡಲು ನಾನು ಉತ್ಸುಕನಾಗಿದ್ದೇನೆ. ಹಾಗೆ ಜನತೆಯು ನಮ್ಮ ಆಮ್ ಆದ್ಮಿ ಪಾರ್ಟಿ ಮೇಲೆ ಒಂದು ಬೆಂಬಲ ವ್ಯಕ್ತಪಡಿಸಬೇಕು ಹಾಗೂ ಸದಸ್ಯತ್ವ ಅಭಿಯಾನವನ್ನು ಭಾಗವಹಿಸಿ ನಮ್ಮ ಆಮ್ ಆದ್ಮಿ ಪಕ್ಷವನ್ನ ಸದೃಢ ಮಾಡಬೇಕೆಂದು ನಾ ಎಲ್ಲ ಧಾರವಾಡ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಾಡಿದ್ರು ನಾವು ಹೋರಾಟಗಳು ಭಾಳ ಎಲ್ಲ 24x7 ಖಾಸಗೀಕರಣ ವಿರುದ್ಧ ಹೋರಾಟ ಮಾಡಿದ್ವಿ, KMC ವಿರುದ್ಧ ಹೋರಾಟ ಮಾಡಿದ್ವಿ, ಅಲ್ಲಿ ನಡೆದಕ್ಕಂಥ ಭ್ರಷ್ಟಾಚಾರದ ವಿರುದ್ಧ, ಆಮೇಲೆ ರೋಗಿಗಳಿಗೆ ಅನೇಕ ಸಮಸ್ಯೆಗಳು ಹೊರಗೆ ಔಷಧ ಬರೆದು ಕೊಡ್ತಾರ ಅದ್ರ ವಿರುದ್ಧ, ಆಮೇಲೆ ಶಿಕ್ಷಣ ಇದು DP ಆಫೀಸ್ ಕಡೆ ಪ್ರತಿಭಟನೆ ಮಾಡಿದ್ವಿ. ಆಮೇಲೆ ಇವರಿಗೆ ಸಂತೋಷ್ ಲಾಡ್ ಅವರಿಗೆ ಉಸ್ತುವಾರಿ ಇದ್ದಾಗ ಅವ್ರಿಗೆ ಭಾಳ ಮನವಿ ಕೊಟ್ಟೆ ನಾವು ಈ ಶಿಕ್ಷಣದ ಬಗ್ಗೆ ಎಲ್ಲ ಭಾಳ ಅಲ್ಲಿ ಒಂದೊಂದು ಕಡೆ ಸಕ್ಸಸ್ ಆಗೈತಿ, ಒಂದೊಂದು ಕಡೆ ಇನ್ನೂ ಇದು ಐತಿ. ಒಟ್ಟು ಒಂದು ಹೆದರಿಕೆ ರೈತ ಅವರಿಗೆ ಇವ್ರು ಕೇಳೋರು ಅದಾರ ಅಂತಂದ ಒಂದು ಪಕ್ಷ ನಮ್ಮನ್ನು ಪ್ರಶ್ನೆ ಮಾಡತಕ್ಕಂಥ ಪಕ್ಷ ಐತಿ. ಸ್ವಲ್ಪ ಕಡಿಮೆ ಆಗತ್ತೆ. ಈಗ 100% ಭ್ರಷ್ಟಾಚಾರ ಒಂದು 25 ಕಮ್ಮಿಯಾಗಿ ನಾವು ಕೇಳೋದ್ರಿಂದ 75% ಅವ್ರು ಮಾಡ್ತಾರೆ. ಅಧಿಕಾರಿಗಳು ಶಾಮೀಲ್ ಅದಾರ, ಎಲ್ಲರೂ ಶಾಮೀಲ್ ಇರ್ತಾರ. ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ನಡೆದಾಗ ಅದಕ್ಕೆ ಇನ್ನೂ ಅದಕ್ಕೆ ಜನತೆ ಬೆಂಬಲ ಕೊಡ್ಬೇಕಂತ ನಾ ಇದು ಮಾಡ್ತೀನಿ. ಆಗ್ತಾವ 100% ಆಗ್ತಾವ್ರಿ, ಅಭಿವೃದ್ಧಿಗಳು ಆಗ್ತಾವ. ಕೇಳಬೇಕು, ಪ್ರಶ್ನೆ ಕೇಳಬೇಕು, ಅಲ್ಲಿ ಏನು ಅನ್ಯಾಯ ನಡೆದಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ಬೇಕು, ಅದನ್ನ ಸರಿಪಡಿಸ್ಬೇಕು ಅಂತಂದು ಎಲ್ಲ ಯುವಕರು ಎಲ್ಲರೂ ಬರ್ಬೇಕು. ಇದು ಹಂಗ ಸುಮ್ಗ ಮನ್ಯಾಗ ಕುತ್ಕೊಂಡ್ರೆ ಇದು ಆಗಂಗಿಲ್ಲ. ಹೊರಗೆ ಎದ್ದು ಬಂದು ಸಮಾಜದ ಕಳಕಳಿ ಇದು ಸಮಾಜ ಉದ್ಧಾರ ಆಗ್ಬೇಕು ಅಂತಂದ್ರೆ ನಮ್ಮ ದೇಶ ಬಲಿಷ್ಠ ಆಗ್ಬೇಕು, ನಮ್ಮ ರಾಜ್ಯ ಚಲೋ ಆಗ್ಬೇಕು, ನಂಬರ್ 1 ಆಗ್ಬೇಕು ಅಂತಂದ್ರೆ, ನಮ್ಮ ಜಿಲ್ಲೆ ಇದಾಗಬೇಕಂತಂದ್ರೆ ನಾವು ಸಮಾಜಕ್ಕೆ ಏನು ಕೊಡುಗೆ ಮಾಡ್ಬೇಕಂದ್ರೆ ಇಂಥ ರಾಜಕೀಯ ಪರ್ಯಾಯ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ, ಧನ್ಯವಾದಗಳು ನೀವು ಬಂದಿದ್ದಕ್ಕೆ. ಇವತ್ತು ನಮ್ಮ ನೂತನ ಹುಬ್ಬಳ್ಳಿ ಧಾರವಾಡ ಅಧ್ಯಕ್ಷರಾಗಿ ನೇಮಕ ಆಗಿರೋರು ಬಲಪತರಿಸಿದವ್ರಿಗೆ ಅಭಿನಂದನೆಗಳು. ಈ ನಿಮ್ಮ ಮಾಧ್ಯಮದ ಮೂಲಕ ನಾನು ಇಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಏನು ಮಾಡ್ಕೋತಾ ಇದ್ದೀನಿ ಅಂದರೆ, ನೀವು ಎಲ್ಲ ಪಕ್ಷಗಳಿಗೂ ಅವಕಾಶ ಕೊಟ್ಟಿದ್ದೀರಾ. ಚುನಾವಣೆಗಳಲ್ಲಿ ಒಂದು ಅವಕಾಶ ಕೊಟ್ಟು ನಮಗೆ ನೋಡಿ ನೀವು, ಆಗ ನಿಮಗೆ ಫಲಿತಾಂಶ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಉದಾಹರಣೆಗಾಗಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಸಂಜಯ್ ಸಿಂಗ್ ಇವ್ರನ್ನ ಎಲ್ಲಾರನ್ನೂ ಕಳ್ಳ ಕೇಸಲ್ಲಿ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಈ ನ್ಯಾಯಾಲಯ ಈ ಸತಿ ಏನ್ ತೀರ್ಪು ಕೊಟ್ಟಿದೆ ಅಂದ್ರೆ, ಎಷ್ಟೋ ಕೇಸ್ಗಳಲ್ಲಿ ಆ ಪುರಾವೆ 7 ಲಕ್ಷ ಅಲ್ಲ 5 ಲಕ್ಷ ತಿಂದ್ರು, 10,000 ತಿಂದ್ರು ಅಂತ. ಈ ಸತಿ ಅವರು ಜಡ್ಜು ಈ BJP ಅವರ